ಬೈಪಾಸ್ನಲ್ಲಿ ಭೀಕರ ರಸ್ತೆ ಅಪಘಾತ. ಕ್ಯಾಂಟರ್ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಈ ಅಪಘಾತದಲ್ಲಿ ಮತ್ತಿಕೆರೆಯ ನಿವಾಸಿಗಳಾದಂತಹ ಸಿಬಿ ಗೌಡ ಮತ್ತು ಅವರ ಪತ್ನಿ ಮತ್ತು ಅವರ ಮಕ್ಕಳು ಸಾವನ್ನಪ್ಪಿದ್ದಾರೆ. ಸಿಬಿ ಗೌಡ ಕುಟುಂಬದವರು ಶಾಸಕರಾದಂತಹ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಬಹಳ ಆಪ್ತರಾಗಿದ್ದು, ಮೃತರ ಕುಟುಂಬಕ್ಕೆ ಎಚ್.ಸಿ. ಬಾಲಕೃಷ್ಣ ಅವರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ನ್ಯೂಸ್ ರಿಪೋರ್ಟ್, ಜನಸೇನಾ ಕರ್ನಾಟಕ ಟಿವಿ, ನಿರಂತರ ನಿಮ್ಮ ಮುಂದೆ. ಸರ್, ನನಗೆ ಭಾಳ ಆತ್ಮೀಯ. ನಾನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ನನ್ನ ಜೊತೆಲಿ ಇಡೀ ಕ್ಷೇತ್ರವನ್ನು ಸುತ್ತಾಡಿದಂಥವನು. ಸ್ವಲ್ಪ ಸ್ಪೀಡ್ ಜಾಸ್ತಿ ಅವನು, ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಸ್ಪೀಡ್ ಜಾಸ್ತಿ. ಬಟ್ ನಮಗೆ ನೋವೇನಂದರೆ ಇಡೀ ಕುಟುಂಬ ಹೋಗಿರ್ತಕ್ಕಂಥದ್ದು ಭಾಳ ನೋವು ನಮಗೆ. ಯಾರ ಶತ್ರುಗಳಿಗೂ ಇಂಥ ಸಾವು ಬರಬಾರ್ದು, ಇಂಥ ಕುಟುಂಬದ ಸಾವು ಯಾರಿಗೂ ಕೂಡ ಬರಬಾರ್ದು. ಏನಾದರೂ ದೈವಲೀಲೆ ಏನಾಗಬೇಕು ಅದು ಆಗಿದೆ. ನಾನು ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ, ಅವ್ರ ಕುಟುಂಬ ಪಾಪ ಒಬ್ಬಳೇ ಮಗಳು, ಇನ್ನು ಉಳ್ಕೊಂಡಿರ್ತಕ್ಕಂಥವಳಿಗೂ 1 ವರ್ಷದಿಂದ ಮದುವೆ ಮಾಡಿದ್ದ. ಅವಳನ್ನು ಕರೆದಂತೆ ಬಾ ಹೋಗೋಣ ಅಂತ. ಅವಳಿಗೆ ಇದು ಚೆನ್ನಾಗಿತ್ತು. ಅವಳು ನನಗೆ ಬರಲ್ಲ ಇವತ್ತು, ನಾನು ಹಾಸ್ಟ್ಲು, ಅವಳು ಓದ್ತಾವಳೆ ಬೇರೆ ಕಡೆ, ನಾನು ಹಾಸ್ಟ್ಲಿಗೆ ಹೋಗ್ಬೇಕು ಅಂತೇಳಿ ಅವಳು ಹೋಗ್ಬಿಟ್ಟಿದ್ದಾಳೆ. ಅವಳು ಇದ್ದಿದ್ರೆ ಬಹುಶಃ ಇಡೀ ಕುಟುಂಬ ಸಂಪೂರ್ಣವಾಗಿ ಸರ್ವನಾಶ ಆಗಿಬಿಡೋದು. ಭಾಳ ನೋವಿನ ದುಃಖಕರದ ಸಂಗತಿ ಸರ್, ಭಾಳ ನೋವಿನ ವಿಚಾರ. ಮೊದಲು 10 ವರ್ಷ ನನ್ನ ಏಜೆನ್ಸಿಲೇ ಮಾಡ್ದ. ಮೊದಲು ಅದಕ್ಕೆ ಮುಂಚೆ ನಮ್ಮ ಸಂಸ್ಥೆಲೇ ಟೀಚರಾಗಿ ಮಾಸ್ಟ್ರಾಗಿ ಕೆಲಸ ಮಾಡಿದ್ದ. ನನ್ನ ಅವನ ಒಡನಾಟ, ನಾನು ರಾಜಕೀಯಕ್ಕೆ ಎಂಟ್ರಿ ಆದಾಗಿಂದನೂ ಕೂಡ ನನ್ನ ಅವನ ಒಡನಾಟ ಸುಮಾರು 25-30 ವರ್ಷ ಅವನದು ನಂದು ಒಡನಾಟ. PLD ಬ್ಯಾಂಕು ಅಧ್ಯಕ್ಷನೂ ಕೂಡ ಮಾಡಿದ್ದು, PLD ಬ್ಯಾಂಕಿಗೆ. ಆಮೇಲೆ ಈಗ ಒಕ್ಕಲೂರು ಸಂಘದಲ್ಲೂ ಕೂಡ ನಿರ್ದೇಶಕನಾಗಿದ್ದಾನೆ. ಹಲವಾರು ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಚೆನ್ನಾಗಿದ್ದ, ಅವ್ರ ಕುಟುಂಬನೂ ಚೆನ್ನಾಗಿ ಸಾಕೊಂಡಿದ್ದ. ಬಟ್ ಈ ಥರ ದುರಂತ, ಅವನು ಈ ಥರ ಸಾವನ್ನು ಅವನು ಅಪ್ತಾನೆ ಅಂತೇಳಿ ನಮ್ಮ ಕನಸು ಮನಸ್ಸಲ್ಲೂ ನಾವು ನೆನೆಸಿರಲಿಲ್ಲ. ಇಲ್ಲ, ಅವನು ಕ್ಯಾಂಟ್ರ್ ಒಂದು ತಪ್ಪೋದು. ಕ್ಯಾಂಟ್ರ್ ಅವನು 1 ವೇನಲ್ಲಿ ಬಂದಿದ್ದಾನೆ, ಅವನಿಗೆ ಹೆಡ್ಲೈಟ್ ಇಲ್ಲ. ಕ್ಯಾಂಟ್ರ್ ಅವ್ನಿಗೆ ಹೆಡ್ಲೈಟ್ ಇಲ್ಲ, ಮತ್ತು ಅದು ಭಾರ ಇರೋದ್ರಿಂದ ಇವನಿಗೆ ಕಂಡಿಲ್ಲ. ಅದು ಸ್ವಲ್ಪ ವೆಹಿಕಲ್ ಎದುರುಗಡೆ ನೇರವಾಗಿ ಕಾಣಿಲ್ಲ ಅವನಿಗೆ. ನೇರವಾಗಿ ಅವನು ಹೋಗಿ ಹೆಡ್ ಆನ್ ಕೊಲಿಷನ್ ಆಗಿದೆ. ಕ್ಯಾಂಟ್ರ್ ಅವನದೇ ಸಂಪೂರ್ಣವಾದಂಥ ತಪ್ಪು. ಅವನು 1 ವೇನಲ್ಲಿ ಆಪೋಸಿಟ್ ಇದರಿಂದ ಬರ್ತಾ ಇದ್ದಾನೆ. ಇವನದೇನು ತಪ್ಪಿಲ್ಲ. ಬಟ್ ಏನಂದರೆ ಏನು ಮಾಡೋಕ್ಕಾಯ್ತದೆ, ಅನಿವಾರ್ಯ. ಏನೇನು ಸಾವು ಎಲ್ಲೆಲ್ಲಿದೆ ಅಂತೇಳಿ ಗೊತ್ತಾಗಲ್ಲ ನಮಗೆ. ಭಾಳ ನೋವು.